ಪರಮಧಾಮದ ಅಲ್ಲಿ ಸೂರ್ಯ ಬೆಳಗುವುದಿಲ್ಲ, ಚಂದ್ರನ ಪ್ರಕಾಶವೂ ಇಲ್ಲ, ಅಗ್ನಿಯೂ ಇಲ್ಲ. ಇದು ಮೊದಲನೇ ಮಾತು. ಎರಡನೆಯದು, ನಾವು ಒಮ್ಮೆ ಅಲ್ಲಿ ಹೋದಿವಿ ಅಂದ್ರೆ ಯದ್ ಗತ್ವ ನ ನಿವರ್ತಂತೆ. ಒಮ್ಮೆ ನಾವು ಅಲ್ಲಿ ಹೋದಿವಿ ಅಂದ್ರೆ ಮರಳಿ ಬರುವುದಿಲ್ಲ. ಇದು ಎರಡನೇ ಮಾತು. ಇಂಥ ಒಂದು ಯಾವ ಕ್ಷೇತ್ರದಲ್ಲ, ಅದಕ್ಕೆ ಪರಮಧಾಮ ಅಂತ ಕರೆಯೋದು. ಇದೇ ಮುಕ್ತಿಯ ಕ್ಷೇತ್ರ ಇದು. ನೋಡ್ರಿ, ಯಾಕೆ ಹೀಗೆ ಹೇಳಿದರು ಅಂದರೆ, ಮೊದಲನೇದು ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ. ಇದರ ಅರ್ಥ ಏನು ಅಂದರೆ, ಸೂರ್ಯ, ಚಂದ್ರ, ಅಗ್ನಿ ಇವುಗಳ ಕೆಲಸ ಪ್ರಕಾಶಿಸುವುದು, ಬೆಳಗುವುದು. ಆದರೆ ಇಲ್ಲಿ ಆತ್ಮ ಅನ್ನುವಂಥದ್ದು ಒಂದು ವಸ್ತು ಅದಲ್ಲ, ಅಥವಾ ಪರಮಾತ್ಮ ಅನ್ನೋಂಥ ವಸ್ತು ಅದಲ್ಲ. ಆ ಪರಮಾತ್ಮ ಸ್ವಯಂ ಪ್ರಕಾಶ ಆತ, ತಾನೇ ಬೆಳಗುವಂಥವ. ಅವನನ್ನು ತೋರಿಸಲಿಕ್ಕೆ ಮತ್ತೊಂದು ಪ್ರಕಾಶದ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ ಅಂತ ಸಾಂಕೇತಿಕವಾಗಿ ಹೇಳುವುದು. ಇನ್ನು ಯದ್ ಗತ್ವ ನ ನಿವರ್ತಂತೆ, ಒಮ್ಮೆ ಮನುಷ್ಯ ಆ ಕ್ಷೇತ್ರವನ್ನು ಪಡೆದ ಅಂದ್ರೆ ಮತ್ತೆ ಮರಳಿ ಬರುವುದಿಲ್ಲ. ಇದು ತಿಳಿದುಕೊಳ್ಬೇಕಾಗಿರುವಂಥ ವಿಷಯ. ನಾವು ಸ್ವರ್ಗಕ್ಕೆ ಹೋದಿವಿ ಅಂದ್ರೆ ಸ್ವರ್ಗದಿಂದ ಮತ್ತೆ ಮರಳಿ ಬರ್ತೀವಿ. ನಾವು ಮಾಡಿರುವಂಥ ಪುಣ್ಯ ತೀರಿತು ಅಂದರೆ ಮತ್ತೆ ಈ ಭೂಮಂಡಲಕ್ಕೆ ಬರಬೇಕು. ನಾವು ಸ್ವರ್ಗದಲ್ಲಿ ಖಾಯಂ ಇರುವುದಿಲ್ಲ. ಈಗ ಇವರು ಹೇಳುವುದು ಪರಮಧಾಮ ಅಂದರೆ ಸ್ವರ್ಗ ಅಲ್ಲ, ಅದೊಂದು ಅವಸ್ಥಾ. ಯಾವ ಮನುಷ್ಯ ಜ್ಞಾನವನ್ನು ಪಡೆದ ಬಳಿಕ ಮುಕ್ತ ಅವಸ್ಥೆಯಲ್ಲಿ ಇರ್ತಾನಲ್ಲ, ಆ ಅವಸ್ಥೆಗೇ ಪರಮಧಾಮ ಅಂತ ಕರೆಯೋದು. ಇಲ್ಲಿ ಅವರು ಸ್ವರ್ಗದ ಹೇಳಿಲ್ಲ. ಹೇಗೆ ಅದು ಹೊಳ್ಳಿ ಬರಲಿಕ್ಕೆ ಸಾಧ್ಯ ಇಲ್ಲ? ಈಗ ನೋಡ್ರಿ, ಹಾಲಿನೊಳಗೆ ತುಪ್ಪದ, ಆ ಹಾಲಿನೊಳಗಿನ ತುಪ್ಪವನ್ನು ಪಡಿಬೇಕಾದ್ರೆ ಮೊದಲು ಒಂದಿಷ್ಟು ಅದಕ್ಕೆ ಕ್ರಿಯೆಯನ್ನು ಮಾಡಬೇಕು. ಹಾಲನ್ನು ಕಾಯಿಸಿ ಅದಕ್ಕೊಂದಿಷ್ಟು ಹೆಪ್ಪು ಹಾಕಿ ಸ್ವಲ್ಪ ತಾಸುಗಳವರೆಗೆ ಅದನ್ನು ಇಟ್ಟು, ಆನಂತರ ಅದನ್ನು ಕಡೆದು ಬೆಣ್ಣೆ ಪಡೆದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಆಗ್ತದೆ. ಹಾಲು ಹೋಗಿ ತುಪ್ಪ ಆಯಿತು. ಇನ್ನು ತುಪ್ಪವನ್ನು ಮತ್ತೆ ಏನೇ ಕ್ರಿಯೆ ಮಾಡಿದರೂ ಅದು ಮತ್ತೆ ಹಾಲಾಗುವುದಿಲ್ಲ. ಅದನ್ನೊಂದಿಷ್ಟು ದಿವಸ ಇಟ್ಟಿವಿ, ಮತ್ತು ಅದನ್ನೊಂದಿಷ್ಟು ಕಾಯಿಸಿದ್ವಿ, ಅಥವಾ ಅದಕ್ಕೊಂದಿಷ್ಟು ಹುಳಿ ಹಾಕಿದ್ವಿ, ಏನು ಕ್ರಿಯೆ ಮಾಡಿದರೂ ತುಪ್ಪ ಹೋಗಿ ಮತ್ತೆ ಮರಳಿ ಹಾಲಾಗೋದಿಲ್ಲ. ಹಾಗೂ ಒಮ್ಮೆ ಮನುಷ್ಯ, ಈಗ ಸಾಮಾನ್ಯ ಇರುವಂಥ ಮನುಷ್ಯ, ಹಾಲಿನಂಗಿರುವಂಥ ಮನುಷ್ಯ ಹಾಲಿನಂಗೆ ಅದಾನಂತಂದ್ರೆ ಇದರ ಅರ್ಥ ಅವ ಕೆಡುವ ಸಾಧ್ಯತೆ ಅದ. ಕೆಡ್ತಾನಿನ್ನು. ಹಾಲು ಕೆಡ್ತದ, ತುಪ್ಪ ಕೆಡುವುದಿಲ್ಲ. ಹಾಲು ಅಷ್ಟೇ ಒಂದೇ ದಿವಸ ಇರ್ತದ, ತುಪ್ಪಕ್ಕೆ ಆಯುಷ್ಯ ಬಹಳ ಅದ. ಹಾಲಿನಿಂದ ದೀಪ ಹತ್ತುವುದಿಲ್ಲ, ತುಪ್ಪದಿಂದ ದೀಪ ಬೆಳಗುತ್ತದೆ. ಹೀಗೆ ಈ ಸಾಮಾನ್ಯ ಇರುವಂಥ ಮನುಷ್ಯ ಆತ ಕ್ರಿಯೆಯನ್ನು ಪಡೆದು, ಅಂದರೆ ಜ್ಞಾನವನ್ನು ಮಾಡಿಕೊಂಡು, ಜ್ಞಾನದಿಂದ ಮಥನನಾಗಿ, ಕಡಿಯುವುದಂದ್ರೆ ಮಥನ ಮಾಡೋದು, ಸ್ವಾಧ್ಯಾಯದ ಮಥನ. ಆವಾಗ ಜ್ಞಾನ ಅನ್ನುವಂಥ ತುಪ್ಪ ಆತನಲ್ಲಿ ನಿರ್ಮಾಣ ಆಗ್ತದೆ. ಆತ ಜ್ಞಾನವನ್ನು ಪಡೆದ ಅಂದರೆ ಮರಳಿ ಮತ್ತೆ ಆತ ಮನುಷ್ಯನಾಗುವುದಿಲ್ಲ, ಸಂಸಾರಿ ಆಗುವುದಿಲ್ಲ. ಆದ್ದರಿಂದ ಯದ್ ಗತ್ವ ನ ನಿವರ್ತಂತೆ. ಸ್ವರ್ಗವನ್ನು ಪಡೆಯುವುದು ಬಹಳ ಸುಲಭ. ಯಾರೇ ನಾವು ಪುಣ್ಯ ಮಾಡಿದೆವು ಅಂದರೆ ಸ್ವರ್ಗವನ್ನು ಪಡಿತೀವಿ.
ಆದರೆ ಮುಕ್ತಿಯನ್ನು ಪಡೆಯುವುದು ಬಹಳ ಕಠಿಣ. ಅದು ಸ್ವರ್ಗ ಪಡೆದ ಬಳಿಕ ಅದನ್ನು ಹೊಳ್ಳಿ ಅದು ಮತ್ತೆ ಬರ್ತೀವಿ. ಆದರೆ ಮುಕ್ತಿಯಿಂದ ಹಂಗಿಲ್ಲ. ಅದು ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ. ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ ಅಂತ. ಮುಕ್ತಿಯನ್ನು ಪಡೆದಿರುವಂಥ ಮನುಷ್ಯನ ಅವಸ್ಥೆ ಹೆಂಗಾಗ್ತೈತಿ ಅಂತ ಶರಣರು ಹೇಳ್ತಾರೆ. ಒಂದು ಕರ್ಪೂರದ ಬೆಟ್ಟದ, ಆ ಬೆಟ್ಟಕ್ಕೆ ಉರಿ ಹತ್ತಿತ್ತು ಅಂದರೆ ಏನು ಉಳಿತದ ಅಲ್ಲಿ? ಏನೂ ಉಳಿಯೋದನೇ ಇಲ್ಲ. ಕಟ್ಟಿಗೆಗೆ ಬೆಂಕಿ ಹತ್ತಂದರೆ ಇದ್ಲೇರೆ ಉಳಿತಾವೆ. ಮತ್ತು ಯಾವ್ದು ಕರೆ ಬೆಂಕಿ ಹತ್ತಿ ಅಂದರೆ ಕೊನೆಗೆ ಬೂದೇರೆ ಉಳಿತದ. ಆದರೆ ಕರ್ಪೂರಕ್ಕೆ ಬೆಂಕಿ ಹತ್ತು ಅಂದರೆ ಅದೆಲ್ಲ ಬೆಳಕಾಗೇ ಹೋಗ್ತದೆ, ಅಲ್ಲಿ ಉಳಿಯುವುದನೇ ಏನಿಲ್ಲ. ಆದ್ದರಿಂದ ಯದ್ಗತ್ವ ನ ನಿವರ್ತಂತೆ, ಹೊಳ್ಳಿ ಮನುಷ್ಯ ಬರುವುದಿಲ್ಲ. ಉಪ್ಪ ಸಮುದ್ರದ ನೆಲೆಯನ್ನು ಕಂಡು ಹಿಡಿಬೇಕಂತ ಹೇಳಿ ಸಮುದ್ರಕ್ಕೆ ಇಳೀತು. ಅದು ಹಾಗೆ ಉಪ್ಪು ಸ್ವಲ್ಪ ಹೋಯ್ತು, ಸ್ವಲ್ಪ ಹೋಯ್ತು, ಕೊನೆಗೆ ಕರಗಿತು, ನೀರಾಯಿತು, ಹೊಳ್ಳಿ ಉಪ್ಪನೇ ಆಗಲಿಲ್ಲ. ಅದು ಹುಡುಕಾಡ್ಲಿಕ್ಕೆ ಹೋಯಿತು, ತಾನೇ ಕಳ್ಕೊಂಡು ಬಿಡ್ತು. ಹಾಗೆ ಜ್ಞಾನ ಕ್ಷೇತ್ರದಲ್ಲಿ ಮನುಷ್ಯ ಹೋದ ಅಂದರೆ ಆತ ಮರಳಿ ಮತ್ತೆ ಮನುಷ್ಯನಾಗುವುದಿಲ್ಲ. ಯದ್ಗತ್ವ ನ ನಿವರ್ತಂತೆ. ಗತ್ವ ಅಂದರೆ ಹೋಗುವುದು, ಯತ್ ಹೋದ ಅಂದರೆ ಯಾವಾಗ ಆತ ಆ ಕೊನೆಯ ಅಂತಿಮ ಸ್ಥಿತಿಯನ್ನು ಪಡಿತಾನ ಮರಳಿ ನ ನಿವರ್ತಂತೆ, ಹೊಳ್ಳಿ ಬರುವುದಿಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದು ಒಂದು ಬಹಳ ಅದ್ಭುತ ಮಾತು ಮತ್ತು ಅಷ್ಟೇ ಸರಳವಾದದ್ದು. ಇದು ಒಂದು ತಿಳಿತಂದ್ರೆ ಮುಗಿತು, ಎಲ್ಲ ತಿಳಿದಂಗನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಈ ಜೀವಭೂತ ಅನ್ನುವಂಥದ್ದು ಅದಲ್ಲ, ಜೀವ ಅನ್ನೋದು ಅದಲ್ಲ. ಪರಮಾತ್ಮ ಹೇಳ್ತಾ ಇದ್ದಾನು, ಈ ಜೀವ ಅನ್ನುವುದು ನಂದೇ ಒಂದು ಅಂಶ. ಸರಳ ಕನ್ನಡದಾಗ ಹೇಳೋದಾದ್ರೆ ಮಮೈವಾಂಶಃ ಮಮ ಏವ ಅಂಶಃ. ಜೀವ ಮತ್ತು ಶಿವ ಇಬ್ಬರು ಬೇರೆ ಬೇರೆ ಅಲ್ಲ. ಜೀವ ಶಿವಂದೇ ಒಂದು ಅಂಶ. ಇದು ನೋಡ್ರಿ ಹೇಗದ. ಹೆಂಗ್ರಿ ನಾವು ಹೆಂಗೆ ಶಿವ ಆಗಲಿಕ್ಕೆ ಸಾಧ್ಯ ಅದ ಅಂತ ನಾವು ಪ್ರಶ್ನೆ ಕೇಳೋಣ. ಶಿವ ಬೇರೆ ನಾವು ಬೇರೆ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಅವರು ಹೇಳುವುದು ಶಿವ ಅಂತೇನು ನಾವು ಕರಿತೀವಿ. ಶಿವ ಅಂತಂದ್ರೆ ತಾತ್ವಿಕ ಶಿವ, ಪರಮಾತ್ಮ, ಚೈತನ್ಯ ರೂಪ, ಆನಂದ ರೂಪ. ಅಂಥ ಪರಮಾತ್ಮನ ಅಂಶವೇ ನಾನು, ಮಮೈವಾಂಶಃ. ಇದು ಮೊದಲನೇದು. ಎರಡನೇದು ಸನಾತನಃ. ಸನಾತನ ಅಂದ್ರೆ ಸದಾ ಇರುವಂಥದ್ದು. ಸನಾತನ ಅಂತ ನಾವೆಲ್ಲ ಕಡೆ ಶಬ್ದ ಕೇಳ್ತೀವಲ್ಲ. ಸನಾತನ ನಮ್ಮ ಹಿಂದೂ ಸಂಸ್ಕೃತಿ ಹೆಂಗೈತಿ ಅಂದರೆ ಸನಾತನ ಐತಿ ಅಂತ ಹೇಳ್ತೀವಿ. ಸನಾತನ ಅಂದರೆ ಅದಕ್ಕೆ ಸಾವಿರಲಾರದ್ದು, ಅದು ಅಂತ್ಯ ಆಗುವುದಿಲ್ಲ, ಹಾಗೇ ಯಾವಾಗಲೂ ಇರುವಂಥದ್ದಕ್ಕೆ ಸನಾತನ ಅಂತ ಕರೀತಾರೆ. ಈ ದೇಹ ಸನಾತನ ಅಲ್ಲ. ಇದು ದೇಹ ನಾಶ ಆಗ್ತದೆ. ಜೀವ ಸನಾತನ, ಜೀವಕ್ಕೆ ನಾಶ ಇಲ್ಲ. ಆತ್ಮ ಸನಾತನ, ಅದಕ್ಕೆ ನಾಶ ಇಲ್ಲ. ನೋಡ್ರಿ ಹೇಗದ ಅದು. ಅದನ್ನೇ ಶಂಕರಾಚಾರ್ಯರು ಏನು ಹೇಳಿದರು ಅಂದರೆ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮ ಒಂದು ಸತ್ಯ, ಜಗತ್ತು ಮಿಥ್ಯ. ಜೀವ ಮತ್ತು ಬ್ರಹ್ಮ ಇವರಿಬ್ಬರು ಬೇರೆ ಬೇರೆ ಅಲ್ಲ. ಇವರಿಬ್ಬರು ಬೇರೆ ಬೇರೆ ಅಲ್ಲ.
ಅವರಿಬ್ಬರು ಒಂದೇ. ಇದು ನೋಡ್ರಿ ಹೇಗದ. ಅವರು ಒಂದೇ ಶ್ಲೋಕದಲ್ಲಿ ಹೇಳಿದಾರ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಜೀವ ಅನ್ನುವವ ನನ್ನದೇ ಒಂದು ಅಂಶ, ಮತ್ತು ಈ ಜೀವನು ಶಾಶ್ವತವಾಗಿರುವಂಥವ. ಇನ್ನೇನು ಮಾಡ್ತಾನ, ಮೂರನೇದು ಏನು ಕೆಲಸ ಮಾಡ್ತಾನೋ ಅಂದ್ರೆ ಮನಃಷಷ್ಟಾನೀಂದ್ರಿಯಾಣಿ, ಮನಸ್ಸ ಮತ್ತು 6 ಇಂದ್ರಿಯಗಳು, ಮನಸ್ಸು ಕೂಡಿ 6 ಇಂದ್ರಿಯಗಳು, ಪಂಚ ಇಂದ್ರಿಯಗಳು, ಪಂಚೇಂದ್ರಿಯಗಳ 5, ಅದರ ಜೋಡಿ ಮನಸ್ಸಂದು ಕೂಡಿ 6 ಇಂದ್ರಿಯಗಳು. ಈ 6 ಇಂದ್ರಿಯಗಳನ್ನು ಆತ ಆಕರ್ಷಿಸ್ತಿರ್ತಾನ, ಅಂದರೆ ಈ 6 ಇಂದ್ರಿಯಗಳನ್ನು ಬಳಸ್ತಾ ಇದ್ದಾನ ಅಂತ. ಎಷ್ಟು ಚಂದದ ನೋಡ್ರಿ ಅದು. ಕಣ್ಣ, ಕಿವಿ, ನಾಲಿಗೆ, ಮೂಗು, ಚರ್ಮ ಇವು ಪಂಚೇಂದ್ರಿಯಗಳದಾವ. ಇವುಗಳಿಗೆ ಪಂಚ ಜ್ಞಾನೇಂದ್ರಿಯಗಳಂತ ಕರೀತಾರೆ. ಕಣ್ಣಿನಿಂದ ರೂಪದ ಜ್ಞಾನ ಆಗ್ತದೆ, ಕಿವಿಯಿಂದ ಶಬ್ದದ ಜ್ಞಾನ ಆಗ್ತದೆ, ನಾಲಿಗೆಯಿಂದ ರಸದ ಜ್ಞಾನ ಆಗ್ತದೆ, ಹುಳಿ ಅದನೋ ಸಿಹಿ ಅದನೋ. ನಾಸಿಕದಿಂದ ಗಂಧದ ಜ್ಞಾನ ಆಗ್ತದೆ, ದುರ್ಗಂಧ ಸುಗಂಧ ಅದರ ಅನುಭವ ಆಗ್ತದೆ. ಚರ್ಮ ತ್ವಚೇಂದ್ರಿಯದಿಂದ ಉಷ್ಣದನೋ ತಂಪದ ಅಂತ ಗೊತ್ತಾಗ್ತದೆ. ಇವೇನು 5 ಇಂದ್ರಿಯಗಳದಾವು. ಮತ್ತು ಮನಸ್ಸೊಂದದ, ಆ ಮನಸ್ಸ ಈ ಇಂದ್ರಿಯಗಳನ್ನು ಬಳಸ್ತಾದ. ಇನ್ನು ಈ 6 ಇಂದ್ರಿಯಗಳನ್ನು ಬಳಸುವ ಯಾರು ಅಂದರೆ ಜೀವ. ಈ ಕಣ್ಣ ಸ್ವತಂತ್ರವಾಗಿ ಕೆಲಸ ಮಾಡುವುದಿಲ್ಲ. ಒಳಗಡೆ ಇರುವಂಥ ಜೀವ ನೋಡಂದಾಗ ಅಷ್ಟೇ ನೋಡ್ತದೆ. ಇದು ಬರೀ ಕ್ಯಾಮ್ರಾ ಇದ್ದಂಗೆ, ಒಳಗಡೆ ನೋಡುವ ಒಬ್ಬ ಬೇರೆ ಅದಾನ. ಕಿವಿ ಅದು ಕೇಳಲಿಕ್ಕೆ ಸಾಧನ ಅಷ್ಟೇ, ಇನ್ಸ್ಟ್ರೂಮೆಂಟ್. ಅದನ್ನು ಬಳಸುವ ಬೇರೆ ಅದಾನ. ಈ 5, 6 ಇಂದ್ರಿಯಗಳನ್ನು ಯಾರು ಬಳಸ್ತಾರೋ ಅಂದರೆ ಜೀವ ಬಳಸ್ತಾನ. ಅವನ ಕೆಲಸ ಅಂದರೆ ಇವುಗಳನ್ನು ಉಪಯೋಗಿಸೋದು. ಅದಕ್ಕೆ ಜೀವ ಈ ಶರೀರದಿಂದ ಹೋಯಿತು ಅಂದರೆ ಕಣ್ಣು ಇರ್ತದ ನೋಡುವುದಿಲ್ಲ, ಕಿವಿ ಇರ್ತದ ಕೇಳುವುದಿಲ್ಲ, ಮತ್ತು ನಾಲಿಗೆ ಇರ್ತದ ರುಚಿಸಲಿಕ್ಕೆ ಆಗುವುದಿಲ್ಲ, ನಾಸಿಕ ಇರ್ತದ ಗಂಧವನ್ನು ತೆಗೆದುಕೊಳ್ಳುವುದಿಲ್ಲ, ಆನಂತರ ಚರ್ಮ ಇರ್ತದ ತಂಪ ಬಿಸಿ ಯಾವುದೂ ಗೊತ್ತಾಗುವುದಿಲ್ಲ. ಆದ್ದರಿಂದ ಅವರು ಏನು ಹೇಳಿದಾರು ಅಂದರೆ ಈ ಇಂದ್ರಿಯಗಳನ್ನು ಉಪಯೋಗಿಸುವ ಯಾರು, ಅವ ಜೀವ. ಮತ್ತು ಯಾರು ಯಾವಾಗಲೂ ಇರ್ತಾನ, ಸನಾತನವಾಗಿ ಇರ್ತಾನ, ಅವ ಜೀವ. ಮತ್ತು ಮೂರನೇದು ಒಂದು ಏನು ಅಂದರೆ ಈತ ಜೀವ ದೇವನ ಒಂದು ಅಂಶ. ಇವು 3. ದೇಹ ಇದು ಶಾಶ್ವತವಾಗಿ ಇರುವುದಿಲ್ಲ. ಈಗ ಬಾಲ್ಯದಾಗ ಹಿಂಗಿರಲಿಲ್ಲ ದೇಹ, ಯೌವನದಾಗ ಒಂದು ರೀತಿ ಇತ್ತು, ಕೊನೆಗೆ ವೃದ್ಧಾಪ್ಯದಲ್ಲಿ ಅದ. ವೃದ್ಧಾಪ್ಯದಲ್ಲಿ ಬೇರೆ ಶರೀರ ಅದ. ಸಣ್ಣ ಹುಡುಗರಿದ್ದಂಗನೆ ಈಗ ನಮ್ಮ ಶರೀರ ಅದ ಏನು? ಅವಾಗ ಎಷ್ಟು ಚಲೋ ಇದ್ದೀವಿ, ಈಗ ಹೆಂಗಾಗ್ಯವ ನೋಡ್ಕೊಡ್ರಿ ನೀವೇ. ಬರೇ ಬಾಲ್ಯ ಈಗ ಮುಪ್ಪ ಅಂತ ಇಷ್ಟೇ ಅಲ್ಲ, ನಾವು ಈಗೇನು ಬಂದೇವಿ ಮರಳಿ ಮನೆಗೆ ಹೋಗೋದ್ರಾಗನೇ ಬದಲಾಗ್ತೀವಿ. ಇಲ್ಲಿ ಇದ್ದವ್ರು ಅಲ್ಲಿ ಇರುವುದನ್ನೇ ಇಲ್ಲ, ಅಲ್ಲಿದ್ದವ್ರು ಇಲ್ಲಿ ಇರುವುದಿಲ್ಲ. ಪ್ರತಿ ಕ್ಷಣ ಬದಲಾಗ್ತಾ ಅದು. ಮುಪ್ಪು ಬಂತು, ಬಾಲ್ಯ ಹೋಯಿತು, ಯೌವನ ಹೋಯಿತು, ಮುಪ್ಪು ಬಂತು, ಶರೀರ ಬದಲಾಯಿತು. ಆದರೆ ಒಳಗಡೆ ನಾ ಅಂತ ಬಿದ್ನಲ್ಲ, ನಾ ಮಾತ್ರ ಹಂಗ ಅದನಿ. ಅದಕ್ಕೆ ಅವರು ಅವನಿಗೆ ಸನಾತನ ಅಂತ ಹೇಳಿದ್ದಾರೆ. ದೇಹ ಬದಲಾಗ್ತದ, ದೇಹ ನಾಶ ಆಗ್ತದ, ಆದರೆ ಜೀವ ನಾಶ ಆಗುವುದಿಲ್ಲ. ಯಾರ ದೇಹ ಬಿಟ್ಟರು ಅಂದ್ರೆ ಏನಂತಾರ? ದೇಹ ಬಿಟ್ಟಪ್ಪ ಅಂತಾರೆ, ತೀರ್ಕೊಂಡ. ದೇಹ ಬಿಟ್ಟ ಅಂದ್ರೆ ದೇಹವನ್ನು ತೊರೆದ. ಈಗ ಹೊತ್ತಿಸಿಟ್ಟಿರುವಂಥ ದೀಪ ಆರಿ ಹೋಯಿತು ಅಂದರೆ ಏನಂತಾರ? ದೀಪ ನಾಶ ಆಗಿ ಹೋಯಿತು ಅಂತ ಹೇಳುವುದಿಲ್ಲ, ದೀಪ ದೊಡ್ಡದಾಯಿತು ಅಂತ.
ದೀಪ ಮರೆ ಆಯ್ತಷ್ಟೇ, ದೀಪ ಇಲ್ಲದಂಗನೇ ಆಗಲಿಲ್ಲ. ಈಗ ನಮ್ಮ ಕಣ್ಣಿಗೆ ಕಾಣುವಂಥ ದೀಪ ಮರೆ ಆಯಿತು. ಮತ್ತು ನಾವು ಯಾವಾಗ ಪಣತಿಯನ್ನು ಇಡ್ತೀವಿ, ಮತ್ತು ಯಾವಾಗ ಎಣ್ಣೆ ಹಾಕ್ತೀವಿ, ಬತ್ತಿ ಇಟ್ಟು ದೀಪ ಹಚ್ಚಿದ್ವಿ ಅಂದ್ರೆ ಮತ್ತೆ ದೀಪ ಪ್ರಕಾಶ. ದೀಪಕ್ಕೆ ಸಾವಿಲ್ಲ, ಪಣತಿಗೆ ಸಾವದ. ಎಣ್ಣೆ ಹಾಳಾಗ್ತದ, ಬತ್ತಿ ಸವಿತದ, ಆದರೆ ದೀಪ ಸಾಯುವುದಿಲ್ಲ. ದೀಪ ಸತ್ತಿತು, ದೀಪ ಮುಗಿತು, ದೀಪಕ್ಕೆ ಎಣ್ಣೆ ಹಾಕ್ರಿ ಅಂತಾರೆ, ಎಣ್ಣೆ ಮುಗಿತದಂತ ಎಣ್ಣೆ ಹಾಕ್ರಿ ಅಂತಾರೆ. ಆಗ ದೇಹ ಸಾಯ್ತದ, ಮನಸ್ಸು ಸಾಯ್ತದ, ಜೀವ ಸಾಯುವುದಿಲ್ಲ. ಜೀವ ಅನ್ನುವಂಥ ಜ್ಯೋತಿ ಸಾಯುವುದಿಲ್ಲ, ಅದು ಬರೀ ಮರೆ ಆಗ್ತದೆ. ಆದ್ದರಿಂದ ಅದು ಸನಾತನ. ಆನಂತರ ಅದು ಹೇಗದ, ದೇವನದೇ ಒಂದು ಅಂಶ. ಬ್ರಹ್ಮ ಸತ್ಯ, ಬ್ರಹ್ಮ ಒಂದೇ ಸತ್ಯ, ಜಗನ್ ಮಿಥ್ಯ, ಜಗತ್ತು ಮಿಥ್ಯ. ಜಗತ್ತಂದರೆ ಯಾವುದು, ಕಣ್ಣಿಗೆ ಕಾಣುವಂಥ ಜಗತ್ತಂತ ಇದು ಅಂತಲ್ಲ. ಜಗತ್ತಂದರೆ ಸಂಸಾರ. ಜಗತ್ತಂದರೆ ಯಾವುದು ನಾಮ ರೂಪಾತ್ಮಕವಾಗ್ಯದ ಅದು. ಈಗ ಒಬ್ಬ ವ್ಯಕ್ತಿಗೆ ಒಂದು ಹೆಸರು ಅದು, ಒಂದು ರೂಪ ಅದು, ಇದು ಜಗತ್ತ. ಇದು ನಾಶ ಆಗ್ತದೆ, ಹೆಸರು ಹೋಗ್ತದೆ, ರೂಪೂ ಬದಲಾಗ್ತದೆ. ಆದರೆ ಮೂಲ ಸತ್ಯ ವಸ್ತು ಏನದ ಅದು ಮಾತ್ರ ಇದ್ದಂಗನಿರ್ತದೆ, ಅದು ಬದಲಾಗುವುದಿಲ್ಲ. ಅದು ಮತ್ತು ಮೂಲ ಪರಮಾತ್ಮ ಇಬ್ಬರಂತಲ್ಲ, ಅವರು ಒಂದೇ, ಅವರು ಒಬ್ಬರೇ ಅವರು. ಈಗ ಇಲ್ಲಿ ಮನೆ ಒಳಗಡೆ ಇರುವಂಥ ಒಂದು ಬೈಲದ, ಹೊರಗಡೆ ಅಲ್ಲೊಂದು ಬೈಲದ, ಆಕಾಶ ಅದ. ಮನೆ ಒಳಗಿರುವಂಥ ಬೈಲೊಂದು ಬೇರೆ, ಹೊರಗಿರುವಂಥ ಬೈಲೊಂದು ಬೇರೆ ಅಂತ ಹಿಂಗೇನ್ರಿ ಅದ ಏನು? ನಿಮ್ಮ ಮನೆಯಾಗಿರುವಂಥ ಆಕಾಶ ಒಂದು ಬೇರೆ ಅದ, ಇಲ್ಲಿ ಆಶ್ರಮದಾಗಿರುವಂಥ ಆಕಾಶ ಒಂದು ಬೇರೆ ಅದ ಅಂತದ. ಆಶ್ರಮದ ಕಟ್ಟಡ ಬೇರೆ ಇರಬಹುದು, ನಿಮ್ಮ ಮನೆಯ ಕಟ್ಟಡ ಬೇರೆ ಇರಬಹುದು, ಆದರೆ ಮನೆ ಒಳಗಿರುವಂಥ ಆಕಾಶ ಒಂದೇ ಅದ. ಹಾಗೆ ನಾವು ಎಲ್ಲ ಜೀವಿಗಳದೇವೆಲ್ಲ, ಎಲ್ಲ ಜೀವಿಗಳು ಹೊರಗೆ ದೇಹ ನೋಡಿದ್ರೆ ಬೇರೆ 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 ಅಂತ ಅನ್ನಿಸ್ತದ. ಒಳಗೆ ಆಕಾಶ ರೂಪದಲ್ಲಿರುವಂಥ ಜೀವಮಾತ್ಮ ಶಿವನ ಅಂಶನೇ ಇರುವುದು, ಶಿವನ ಅಂಶ. ನಾನು ಬೇರೆ ಬೇರೆ ಅಂತ ತಿಳ್ಕೊಳ್ಬಾರ್ದು. ದೇಹ ಬಿಡುವಾಗ ನಾನು ಸಾಯ್ತೀನಿ ಅಂತ ಅನ್ಬಾರ್ದು, ನಾ ದೇಹ ಬಿಡಾಕತ್ತೀನಿ ಅಂತ ಅನ್ಬೇಕು. ನಾನು ಇನ್ನು ಮುಗ್ದ ಹೋಗ್ತೀನಿ ಅಂತಿಲ್ಲ. ಆ ಭಾವ ಯಾವಾಗ ಬರ್ತದಂದರೆ ಇದನ್ನು ತಿಳ್ಕೊಂಡಾಗ ಮನುಷ್ಯನಿಗೆ ಭಾವ ಬರ್ತದೆ. ಆ ಸಹಜ ಭಾವ ಯಾವಾಗ ಬರ್ತದಂದ್ರೆ ತಿಳ್ಕೊಂಡಾಗ ಬರ್ತದೆ. ಬಸವಣ್ಣವರು ಹೇಳಿದರು, ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಹಲವರುಂಟೆ ಅಯ್ಯ. 1,000 ಕುಂಭಗಳನ್ನು ಇಟ್ಟೇವೆ. ಕುಂಭ ಸಹಸ್ರ ಉದಕದೊಳಗೆ 1,000 ಗಡಿಗೆಗಳನ್ನು ಇಟ್ಟಾರ. ಆ ಗಡಿಗೆಯಲ್ಲಿ ನೀರು ತುಂಬ್ಯಾರ. ಮತ್ತು ಮ್ಯಾಲ ಸೂರ್ಯ ಅದಾನ. ಸೂರ್ಯನ ಪ್ರತಿಬಿಂಬ ಆ ಗಡಿಗೆ ಒಳಗಿರುವಂಥ ನೀರಿನಲ್ಲಿ ಬಿದ್ದದು. 1000 ಗಡಿಗೆಗಳು, ಒಂದ್ರಂಗೆ ಒಂದಿಲ್ಲ, ಎಲ್ಲವೂ ಬೇರೆ ಬೇರೆ ಅದಾವ. ಆದರೆ ಆ ಗಡಿಗೆ ಒಳಗೆ ನೀರಿನೊಳಗೆ ಬಿದ್ದಿರುವಂಥ ಪ್ರತಿಬಿಂಬ ಅದು ಏನರ ಬೇರೆ ಬೇರೆ ಅದ ಏನು? ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಹಲವರುಂಟೆ. 1000 ಗಡಿಗೆಗಳು ಇರಬಹುದು, 1000 ಪ್ರತಿಬಿಂಬ, ಆದರೆ ಸೂರ್ಯ ಒಬ್ಬನೇ. ಹಾಗೆ 1000 ದೇಹಗಳು, 1000 ಮನಸ್ಸುಗಳು. ಈ ಮನಸ್ಸಿನೊಳಗೆ ಪ್ರತಿಬಿಂಬಿಸುವಂಥ ಆತ್ಮ ಪರಮಾತ್ಮ ಒಬ್ಬನೇ. ಹೇಗೆ ಎಷ್ಟು ಗಡಿಗೆಗಳದಾವ, ಎಷ್ಟು ಜೀವಿಗಳದಾವ, ಎಲ್ಲರನ್ನ ಪ್ರತಿಬಿಂಬಿಸುವಂಥ ಸೂರ್ಯ ಒಬ್ಬನೇ ಅದಾನ. ಹಾಗೆ ಎಲ್ಲರನ್ನ ಮನಸ್ಸಿನಲ್ಲಿ ತುಂಬಿರುವಂಥ ಆತ್ಮ ವಸ್ತುನು ಪರಮಾತ್ಮ ವಸ್ತು ಅವನು ಒಬ್ಬನೇ. ಅವನು ವಂಶ, ನಾವೆಲ್ಲ ಅಂಶ ನಾವು. ನೋಡ್ರಿ ಅದು ಹೇಗದು. ಅವರೆಲ್ಲ ಶಾಸ್ತ್ರ ಹೇಳುವವರು ಒಂದು ಕತೆ ಹೇಳ್ತಾರೆ, ಭಾಳ ಹಳಿದಾದಂಥ ಕತೆ ಅದು. ಸುಮ್ಮನೆ ನೆನಪು ಮಾಡ್ಕೊಳ್ಳೋಣ. ಒಂದು ಹುಲಿ ಮರಿ ಅರಣ್ಯದಲ್ಲಿ ಇತ್ತದು. ಅದು ತಾಯಿಯನ್ನು ಕಳ್ಕೊಂಡಿತ್ತು, ಒಂದೇ ಹುಲಿ ಮರಿ. ಅಲ್ಲೇ ಅರಣ್ಯದಲ್ಲಿ ತಿರುಗಾಡುವಂಥ ಕುರಿಗಳ ಜೋಡಿ ಕೂಡಿಕೊಂಡಿತ್ತು.
ಹುಲಿ ಮರಿ ಅದು. ಆನಂತರ ದಿನಾಲು ಕುರಿಗಳ ಜೋಡಿನ ಮೈಯುವುದು, ಅವುಗಳ ಜೋಡಿನ ಇರುವುದು. ಅದಕ್ಕೆ ಇನ್ನೊಂದು ಪ್ರಾಣಿಯನ್ನು ಭೇಟಿ ಆಡಬೇಕಂತ ಅನಿಸಲ್ಲೇ ಇಲ್ಲ. ಕುರಿಗಳ ಅಂಗನೇ ಇರ್ತಿತ್ತು. ಒಂದು ದಿವಸ ಇವು ಅರಣ್ಯಕ್ಕೆ ಹೋದಾಗ ಮತ್ತೊಂದು ಹುಲಿ ಇದನ್ನು ನೋಡಿತು. ಏನಪ್ಪ ಇದು ಹುಲಿ ಹಂಗರೆ ಕಾಣ್ತದ, ಕುರಿಗಳ ಜೋಡಿ ಐತಿ, ಮತ್ತು ಏನು ಹುಲಿಯ ಯಾವ ಕಾರ್ಯಗಳೂ ಇಲ್ಲ, ಹೆಂಗೆ ಅದು ಅಂತು. ಅದು ಅದನ್ನು ಕರೆದು ಹೇಳಿತು, ನೀನು ಕುರಿ ಅಲ್ಲ ಹುಲಿ ಅದದಿ ಅಂತ ಹೇಳಿತು. ನೀನು ನನ್ನಂಗೆ ಅದದಿ, ನನ್ನಲ್ಲಿ ಎಷ್ಟು ಶಕ್ತಿ ಅದ ಅಷ್ಟ ಶಕ್ತಿ ನಿನ್ನೊಳಗೂ ಐತಿ ಅಂತ ಹುಲಿ ಹೇಳಿತು. ಆವಾಗ ಇದು ಕೇಳಿಲ್ಲ ಹುಲಿ, ನೀ ಹೇಳೋದ್ರ ಮೇಲೆ ಏನು ನಮಗೆ ವಿಶ್ವಾಸ ಇಲ್ಲ ಅಂತದು. ಅದು ಹುಲಿ ಏನು ಮಾಡಿತು ಅಂದ್ರೆ, ನಾ ಬರೇ ಹೇಳಿದ್ರೆ ನಿನಗೆ ವಿಶ್ವಾಸ ಬರೋದಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಬಾ ಅಂತದು. ಅದನ್ನು ಕರ್ಕೊಂಡು ಒಂದು ನೀರಿನ ಹತ್ತಿರ ಹೋಯಿತು. ಅಲ್ಲಿ ನೀರಿನ ಹತ್ತಿರ ಎರಡೂ ಕೂಡಿ ನಿಂತು, ನೋಡು ನಾ ಹೆಂಗದನಿ ಅಂತ ಕೇಳ್ತದು. ನೀ ಹೆಂಗದದಿ ನೀರಿನ್ಯಾಗ ನೋಡು. ಎರಡೂ ನೀರಿನಲ್ಲಿ ನೋಡಿದು. ಅವಾಗಿದು ಕುರಿ ಜೋಡಿ ಇದ್ದಂಥ ಹುಲಿಗೆ ಅನಿಸ್ತಲ್ಲ, ಹೌದಲ್ಲ ನಾನು ಈ ಹುಲಿ ಹಂಗನ ಅದನಿ ಅಂತ. ಹಾಗೆ ನಾವು ಈ ಸಂಸಾರಿಕರ ಜೋಡಿ ಕೂಡೇವಲ್ಲ, ವಿಷಯಗಳಲ್ಲಿ ಕೂಡೇವಿ. ನಾವು ಹೆಂಗಾಗೇವಿ ಅಂದ್ರೆ ಅಶಕ್ತರಾಗೇವಿ. ನಾವು ಹೆಂಗಾಗೇವಿ ಅಂದ್ರೆ ಸಾಯುವವರಾಗೇವಿ. ನಾವು ಹೆಂಗಾಗೇವಿ ಅಂದ್ರೆ ಬಳಲುವವರಾಗೇವಿ, ಚಿಂತೆ ಮಾಡುವಂಥ ದುಃಖಿತರಾಗೇವಿ. ಗುರು ಅನ್ನುವಂಥವ ಒಂದು ದಿವಸ ನಮಗೆ ಹೇಳ್ತಾನೆ, ನೀ ಹಿಂಗಲ್ಲಪ್ಪ, ನೀ ಇವ ಅಲ್ಲ, ಇವ್ರವ ಅಲ್ಲ ನೀನು ಅಂತ ಅವ ಹೇಳ್ತಾನೆ. ಆದರೆ ಹೇಳಿದ ಮಾತ್ರಕ್ಕೆ ವಿಶ್ವಾಸ ಬರುವುದಿಲ್ಲ. ಮುಂದೆ ತಾನೇ ಸ್ವತಃ ಸ್ವಾಧ್ಯಾಯ ಮಾಡಬೇಕು, ನೋಡಬೇಕು. ಅದು ತನ್ನನ್ನೇ ತಾನೇ ನೋಡಿಕೊಳ್ಳುವುದು. ಯಾವಾಗ ತನ್ನನ್ನು ತಾನು ನೋಡ್ಕೊಳ್ತಾನೆ, ತನ್ನ ಚಿತ್ರ ಯಾವಾಗ ಕಾಣಲಿಕ್ಕೆ ಶುರು ಆಗ್ತದೆ, ಆವಾಗ ಅವನಿಗೆ ಅನ್ನಿಸ್ತದ, ಹೌದಪ್ಪ ನಾನು ಇವ್ರಂಗಲ್ಲ, ನಾನು ಆತ್ಮಸ್ವರೂಪದಂಗೆ ಅದನಿ ಅಂತ ಅವನಿಗೆ ಅನ್ನಿಸ್ತದೆ. ನೋಡ್ರಿ ಹೇಗದ ಅದು. ಮಮೈವಾಂಶಃ, ಈ ಜೀವ ನಂದೇ ಒಂದು ಅಂಶ. ನಾವು ಈ ಹಂತಕ್ಕೆ ಮುಟ್ಟುವುದು ಬಹಳ ದೂರದ. ಯಾಕೆಂದರೆ ನಾವು ಇದಂತೂ ದೇವರ ಅಂಶ ಅಂತ ಹೇಳೋದಂತೂ ದೂರ ಉಳಿತು. ನಾವು ಎಷ್ಟು ಜಾತಿಗಳನ್ನು, ಎಷ್ಟು ಧರ್ಮಗಳನ್ನು ಎಷ್ಟು ಮಾಡ್ಕೊಂಡೇವಿ. ಯಾರಂತ ಕೇಳಿದ್ರೆ ಆತ್ಮಂತೂ ಹೇಳೋದು ದೂರ ಉಳಿತು. ನಾ ಅಂಥ ಜಾತ್ಯವ, ನಾ ಇಂಥ ಜಾತ್ಯವ ಅಂತ ಎಷ್ಟು ಹೊಕ್ಕಿಬಿಟ್ಟದು. ನಾವು ವಿಚಾರ ಮಾಡಬೇಕು. ನಮ್ಮ ತಾಯಿ ತಂದೆಗಳು, ಬಂಧು ಬಾಂಧವರು ನೀ ಇಂಥ ಜಾತಿವ ಅಂತ ಹೇಳಿದರು, ನಾವು ಅದನ್ನು ಸಾಯೋ ತನಕ ಮರೆಯುವುದಿಲ್ಲ. ನಾ ಇಂಥ ಜಾತಿವ ಅಂತ ಹೇಳ್ಕೋತಿರ್ತೀವಿ. ಮತ್ತೀಗ ನಮ್ಮ ಗುರುಗಳು, ಜ್ಞಾನಿಗಳು, ಸಂತರು, ಶರಣರು ಹೇಳ್ತಾ ಇದಾರ, ನೀ ಬರೇ ಇಂಥ ಜಾತಿ ಅಲ್ಲಪ್ಪ, ನೀ ಆತ್ಮಸ್ವರೂಪ ಆಧಾರ ಅಂತ ಹೇಳ್ತಾರ. ಅದನ್ನು ಯಾಕೆ ನಾವು ನಂಬಬಾರ್ದು? ಒಂದು ವೇಳೆ ನಾವು ತಾಯಿ ತಂದೆ ಬಂಧು ಬಾಂಧವರು ಹೇಳಿದ ಜಾತಿಯನ್ನು ನಂಬಲಿಲ್ಲ ಅಂದರೆ ಏನಂತಾರೆ? ಅವನು ಜಾತಿ ಮಗಾನೇ ಅಲ್ಲಪ್ಪ ಅಂತಾರೆ. ಅವನಿಗೆ ಅದರದ್ದು ಕಲ್ಪನಾನೇ ಇಲ್ಲ ಅಂತಾರೆ. ಇನ್ನು ನಾವು ಬರೀ ಈ ತಾಯಿ ತಂದೆಗಳು ಹೇಳಿದ್ದ ಜಾತಿಯನ್ನು ನಂಬಲಿಲ್ಲ ಅಂದರೆ ಜಾತಿ ಮಗ ನಾವು ಆಗೋದಿಲ್ಲ. ಸಂತರು ಶರಣರು ಹೇಳಿದ ಮಾತನ್ನು ನಾವು ಕೇಳಲಿಲ್ಲ ಅಂದರೆ ನಾವು ಮನುಷ್ಯರೇ ಆಗೋದಿಲ್ಲ. ನಾವು ಹೇಗೆ ನಾವು ಆಗಲಿಕ್ಕೆ ಸಾಧ್ಯ? ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ಹೊರಗೆಲ್ಲ ಹೇಳೋಣ. ಎಲ್ಲರೂ ಹೇಳ್ತಾರೆ, ಅದು ಜಾತಿ ಗಣತಿಯಲ್ಲಿ ಜಾತಿಯ ಕಾಲಮದೊಳಗೆ, ಧರ್ಮದ ಕಾಲಮದೊಳಗೆ ನಿಮ್ಮ ಜಾತಿ ಬರೆಸ್ರಿ ಅಂತ ಹೇಳ್ತಾರೆ. ಜಾತಿಯ ಕಾಲಮದೊಳಗೆ ನಾವೆಲ್ಲರೂ ಜಾತಿ ಬರೆಸೋಣ, ಆದರೆ ಮನಸ್ಸಿನೊಳಗೆ ದೇವನ ಅಂಶ ಅಂತ ಬರೆಯೋಣ. ಮನಸ್ಸಿನೊಳಗೆ ನಾವು ಆತ್ಮಸ್ವರೂಪ ಅಂತ ಬರೆಯೋಣ. ಜಾತಿಯ ಕಾಲಮ ಬರೆದೀವಿ, ಜಾತಿಯ ಕಾಲಮದೊಳಗೆ ಜಾತಿ ಬರೆದೀವಿ ಅಂದ್ರೆ ಸರ್ಕಾರದ ಅನುದಾನ ಸಿಗ್ತದೆ. ಇನ್ನು ಮನಸ್ಸಿನೊಳಗೆ ನಾನು ಆತ್ಮಸ್ವರೂಪ ಅಂತ ಬರೆದೀವಿ ಅಂದ್ರೆ ದೇವನ ಅನುಗ್ರಹ ಸಿಗ್ತದೆ. ಮತ್ತು ಏನದ, ನಾವು ಕಾಗದದಾಗಂತೂ ಬದಲು ಮಾಡೋಕೆ ಈಗ ಸಾಧ್ಯ ಇಲ್ಲ. ಇಟ್ಕೊಳ್ಳೋಣ ಅದನ್ನು ಕಾಗದ. ಜಾತ್ಯತೀತರು ಕಾಗದದಾಗ ಆಗಕ್ಕೆ ಸಾಧ್ಯ ಇಲ್ಲ.
ಆದರೆ ಮಾನಸಿಕವಾಗಿ ಮನಸ್ಸಿನಲ್ಲಿ ಮಾತ್ರ ನಾವು ಜಾತ್ಯತೀತರಾಗಲಿಕ್ಕೆ ಬರ್ತದೆ. ಕೊನೆ ಪಕ್ಷ ಅದರಲ್ಲೇ ಆಗೋಣ. ಅವಾಗ ನಾವು ಕೇಳ್ಬೋದು, ನಾವೆಲ್ಲ ಹೇಳ್ತಿರ್ತೀವಿ, ಆದರೆ ನಿಮ್ಮಂಥವ್ರು ಯಾರ್ಯಾರು ಗುರುಗಳಂತ ಇರ್ತಾರ, ತಿಳಿದವ್ರಂತ ಇರ್ತಾರ, ಅವರೇ ನಾವು ಇಂಥ ಜಾತಿಯವರು ಅಂಥ ಜಾತಿಯವರು ಅಂತಂದ್ರೆ ಇನ್ನು ಯಾರ್ದು ಕೇಳೋದು ಅಂತಂದಾಗ, ಅವ್ರು ನಮ್ಮಂಗೆ ಯಾರೇ ಜಾತಿ ಹೇಳು ಗುರುಗಳು ಇರ್ತಾರಲ್ಲ, ಅವರು ಸರ್ಕಾರಿ ಗುರುಗಳು. ನಿಜ ಗುರುಗಳು ಏನಿರ್ತಾರಲ್ಲ, ಅವರು ನೀ ಆತ್ಮಸ್ವರೂಪ, ನೀನು ಶಿವನ ಅಂಶ, ನೀನು ಬ್ರಹ್ಮದ ಅಂಶ ಅಂತ ಅವ್ರು ಹೇಳ್ತಿರ್ತಾರೆ. ಸರ್ಕಾರಿ ಗೌರ್ಮೆಂಟ್ ಗುರುಗಳು ಏನು ನಾವು ಇರ್ತೀವಲ್ಲ, ಅವ್ರು ಬಂದ ತಕ್ಷಣ ಗೌರ್ಮೆಂಟ್ ಕಾಲಂಬದಾಗ ಯಾವುದು ಕೂಡ್ತದಂತ ಅದನ್ನು ಹೇಳ್ತಾರೆ. ಯಾವುದು ನಾವು ಆಗಬೇಕು ನಾವು ಯೋಚನೆ ಮಾಡಬೇಕು. ನೋಡ್ರಿ, ಅದು ಎಷ್ಟು ನಮ್ಮ ತಲೆಯೊಳಗೆ ಹೊಕ್ಕದ. ನಿಜವಾದ ಗುರುಗಳು ಅಂತಂದರೆ ಈಗ ಅಪ್ಪುಗಳು ಅಂತವ್ರು ಇದ್ರಲ್ಲ, ಅವರು ನಿಜವಾದ ಗುರುಗಳು. ಅವರು ಎಂದೂ ಆ ಶಬ್ದವನ್ನು ಬಳಸಲಿಲ್ಲ, ಮಾತೇ ಆಡಲಿಲ್ಲ. ಒಂದು 15 ವರ್ಷದ ಹಿಂದಿರಬೇಕು. ಆವಾಗ ನಾವೆಲ್ಲ ಆಶ್ರಮದಲ್ಲಿ ಸಾಧಕರಾಗಿದ್ದೀವಿ. ಆ ಸಮಯಕ್ಕೇ ಈ ಜಾತಿಗೊಂದು ಪೀಠ ಮಠ ಆಗೋದು ಭಾಳ ಜೋರಿತ್ತು. ಆವಾಗ ಯಾರು ಒಂದು ಪೀಠ ಮಾಡ್ತಿದ್ದರು, ಅವರು ನಮ್ಮ ವಿಜಯಪುರ ಆಶ್ರಮಕ್ಕೂ ಬರ್ತಿದ್ದರು. ಎದಕ್ಕೆ ಬರ್ತಿದ್ರು ಅಂದರೆ, ಇಲ್ಲಿರುವಂಥ ಸ್ವಾಮಿಗಳು ಯಾವ್ಯಾವ ಜಾತಿಯವ್ರು ಅದಾರಂತ ಕೇಳಕ್ಕೆ ಬರ್ತಿದ್ದರು. ಅವರು ಇಲ್ಲಿರುವಂಥವ್ರು ನಮ್ಮ ಸಮಾಜದವ್ರು ಯಾರದಾರ, ನಮ್ಮ ಸಮಾಜದವ್ರು ಯಾರದಾರ ಅಂತ ಕೇಳಕ್ಕೆ ಬರ್ತಿದ್ದರು. ಒಮ್ಮೆ ಅಪ್ಪುಗಳಿಗೆ ಆಶ್ರಮದ ಅಧ್ಯಕ್ಷರು ಹೇಳಿದರು, ಇಂಥ ಸಮಾಜದವ್ರು ಬಂದಾರ, ಅವರು ನಮ್ಮ ಸಮಾಜದವ್ರು ಯಾರ್ಯಾರು ನಿಮ್ಮ ಮಠದಾಗ ಸ್ವಾಮಿಗಳದಾರ ಹೇಳ್ರಿ ಅಂತಾರ, ಏನು ಮಾಡೋದು ಅಂತಂದರು. ಅಪ್ಪುಗಳು ಅವ್ರಿಗೆ ಹೇಳಿದರು, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಮತ್ತು ನಿಮ್ಮ ಆಶ್ರಮಕ್ಕೆ ಯಾರೇ ಸಾಧಕರು ಬಂದ್ರಂದ್ರೆ ನೀವು ಅವ್ರ ಹೆಸರ ಮತ್ತು ಅವ್ರ ಊರ ಅಷ್ಟೇ ಕೇಳೋದು, ಅವ್ರು ಯಾವ ಜಾತಿಯವ್ರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಅಂತ. ನೋಡ್ರಿ, ಅವ್ರದ್ದು ಹೇಗಿರಬೇಕು. ಅವರು ಎಂದೂ ಅದನ್ನು ಮಾತೇ ಆಡ್ತಿರ್ಲಿಲ್ಲ. ಅವರು ಆತ್ಮತತ್ವವನ್ನು ಕುರಿತು ತಿಳಿದಂಥ ಜ್ಞಾನಿಗಳು ಹೇಗಿರ್ತಾರೋ ಅಂತಂದರೆ ಹಾಗಿರ್ತಾರೆ. ಎಂದರೆ ಬಸವಣ್ಣವ್ರು ಹೇಳಿದ್ರೆ ನಾ ಇಂಥವ ಅದಾನೆ ಅಂತ ಹೇಳಿದ್ರೆ ಏನು, ಅವರು ಲಿಂಗ ಪೂಜೆದೊಳಗೆ ಹೆಂಗೆ ಭಕ್ತಿ ಮಾಡೋದು ಅನ್ನೋದನ್ನು ಹೇಳಿದರು. ಜ್ಞಾನೇಶ್ವರ ಮಹಾರಾಜರು ಎಂದರೆ ಅದನ್ನು ಹೇಳಿದ್ರೆ ಏನು, ತುಕಾರಾಮ್ ಮಹಾರಾಜರು ಹೇಳಿದ್ರೆ ಏನು. ಇನ್ನು ನಾವು ಮನುಷ್ಯ ಕುಲ ಒಂದೇ ಅಂತ ನಾವು ಅನ್ಲಾರ್ದಂಥವರು, ಇನ್ನು ದೇವನೇ ನಾನು ದೇವನ ಅಂಶ ಅಂತ ಬರಬೇಕಾದ್ರೆ ಎಷ್ಟು ಕಷ್ಟ ಇರಬೇಕು ಹೇಳ್ರಿ, ಅದು ಎಷ್ಟು ಕಷ್ಟ ಇರಬೇಕು. ಅದಕ್ಕೆ ಅವರು ಕನಕದಾಸರು ಸಹಿತ ಹೇಳಿದರು, ಕುಲ ಕುಲ ಎಂದು ಹೊಡೆದಾಡಬೇಡಿರಿ, ಕುಲ ಕುಲ ಅಂತ ಹೇಳಿ ಹೊಡೆದಾಡಬೇಡ್ರಿ, ನಿಮ್ಮ ಕುಲ ಯಾವುದೆಂದು ನೀವು ಬಲ್ಲಿರೇನು, ಎಷ್ಟು ಯೋನಿ ಒಳಗೆ ಹುಟ್ಟಿ ಬಂದರಿ, ಎಷ್ಟು ಭೂಮಿ ಮ್ಯಾಲ ಸುತ್ತಿ ಬಂದರಿ, ಎಷ್ಟು ಅನ್ನವನ್ನು ಉಂಡು ಬಂದರಿ, ನಿಮ್ಮ ಕುಲ ಯಾವುದು ಅಂತ ನೀವು ಹೇಳ್ತೀರಿ ಏನು, ಹೇಳಲಿಕ್ಕೆ ಸಾಧ್ಯ ಏನು. ಎಷ್ಟು ಯೋನಿ ಒಳಗೆ ಹುಟ್ಟಿ ಬಂದಿಲ್ಲ ನಾವು, ಎಷ್ಟು ಜಾತಿ ಒಳಗೆ ಹುಟ್ಟಿ ಬಂದಿಲ್ಲ ಅಂದರೆ ಈ ಮನುಷ್ಯರು ಮಾಡಿದಂಥ ಜಾತಿ ಅಲ್ಲ. ಪಶು ಜಾತಿಯಲ್ಲಿ ಹುಟ್ಟಿ ಬಂದೀವಿ, ಪಕ್ಷಿ ಜಾತಿಯಲ್ಲಿ ಹುಟ್ಟಿ ಬಂದೀವಿ, ಸಸ್ಯ ಜಾತಿಯಲ್ಲಿ ಹುಟ್ಟಿ ಬಂದೀವಿ, ಕ್ರಿಮಿ ಜಾತಿಗಳಲ್ಲಿ ಹುಟ್ಟಿ ಬಂದೀವಿ, ಅಸಂಖ್ಯ ಯೋನಿಗಳಲ್ಲಿ ನಾವು ಬಂದೀವಿ. ಈಗ ನೀನು ಕುಲ ಕುಲ ಎಂದು ಹೊಡೆದಾಡಬೇಡ. ಸಾವು ಬರೋಕ್ಕಿಂತ ಮುಂಚೆ ಸರ್ವಜ್ಞನ ನೆನೆ ಕಂಡ್ಯ, ಸಾವು ಬರೋಕ್ಕಿಂತ ಮುಂಚೆ ದೇವನನ್ನು ನೆನೆಸು, ಮುಕ್ತನಾಗ್ತಿ. ಇದು ಯಾಕೆ ಈ ಜಂಜಾಟದಾಗ ಬಿದ್ದದಿ ಅಂತ ನೋಡ್ರಿ, ಅದು ಹೇಗಿರಬೇಕು. ಈ ಭಾವ ಹೋಗಿ ನಾನು ಶಿವೋಹಂ, ಶಿವೋಹಂ ಅಂದರೆ ಶಿವನ ಅಂಶ ಅನ್ನುವಂಥ ಭಾವ ಬರಬೇಕು. ಸುಮ್ಮನೆ ಯೋಚನೆ ಮಾಡೋದು. ನಾವು ಮನೆಯೊಳಗೆ ಕುಳಿತುಕೊಂಡಾಗ ನಾವು ಯಾರು ಅಂತಂದಾಗ ನಾನು ದೇವನ ಅಂಶ, ನಾನು ಯಾರು ಅಂತ ಕೇಳಿದಾಗ ನಾನು ಯಾವಾಗಲೂ ಇರುವಂಥವ, ನಾನು ಯಾರು ಅಂತಂದರೆ ಈ ಶರೀರದ ಮಾಲಕ, ಯಾಕಂದರೆ ಇದು ಜಡ ಅದ, ಇದನ್ನು ಬಳಸುವಂಥ ಒಬ್ಬ ನಾನು ಮಾಲಕ. ಶರೀರ ಸಾಯ್ತದ, ನಾನು ಇರ್ತೀನಿ.
ಈ ಭಾವ ಬರಬೇಕು. ಆ ಜೀವನ ಸ್ವರೂಪವನ್ನು ಈ ಶ್ಲೋಕದಲ್ಲಿ ಅವರು ಎಷ್ಟು ಚಂದ ಹೇಳಿದ್ದಾರೆ. ಜಪಾನ್ ದೇಶದಲ್ಲಿ ಜೈನ ಗುರುಗಳಿದ್ದರು ಒಬ್ಬರು. ಅವರ ಹತ್ತಿರ ಒಬ್ಬ ಶಿಷ್ಯ ಆತ್ಮವನ್ನು ತಿಳ್ಕೊಳ್ಳಿಕ್ಕೆ ಬಂದ. ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳಿಕೊಂಡ, ನಾನು ಆತ್ಮ ಹೇಗದ ಅಂತ ತಿಳ್ಕೊಳ್ಬೇಕಂತ ಮಾಡೇನಿ ಅಂತಂದ. ಆಯಿತು, ತಿಳಿದುಕೊಳ್ಳುವಂತ ಮೊದಲೊಂದು ಕೆಲಸ ಮಾಡು, ಇದೇನು ಒಂದು ಗಡಿಗೆ ಅದಲ್ಲ, ಈ ಗಡಿಗೆ ತೆಗೆದುಕೊಂಡು ನೀರು ತುಂಬಿಕೊಂಡು ಬಾ ಅಂತ ಹೇಳಿದರು. ಅವನು ನೀರು ತುಂಬಿಕೊಂಡು ಬಂದ. ಆ ಗಡಿಗೆಯನ್ನು ಇಟ್ಟ. ರಾತ್ರಿ ಸಮಯ ಚಂದ್ರ ಆಕಾಶದಲ್ಲಿ ಉದಿಸಿದ್ದ. ಚಂದ್ರನ ಪ್ರತಿಬಿಂಬ ಗಡಿಗೆ ಒಳಗೆ ಬಿದ್ದಿತ್ತು. ಗಡಿಗೆ ಕಡೆ ನೋಡು ಅಂತ ಗುರುಗಳು ಹೇಳಿದರು. ಗಡಿಗೆ ಕಡೆ ನೋಡಿದ. ಏನು ಕಾಣ್ತದ ಅಂತಂದರು. ಗಡಿಗೆ ಒಳಗೆ ಚಂದ್ರ ಕಾಣ್ತಾನ ಅಂತ. ಆವಾಗ ಗುರುಗಳ ಕೈಯಲ್ಲಿ ಒಂದು ದಂಡಿತ್ತು, ಕೋಲಿತ್ತು. ಆ ಕೋಲನ್ನು ಅವನ ಕೈಯಾಗ ಕೊಟ್ಟರು. ಆ ಗಡಿಗೆಯನ್ನು ಒಡಿ ಅಂತ ಹೇಳಿದರು. ಆತ ಗಡಿಗೆಯನ್ನು ಒಡೆದ. ಗಡಿಗೆ ಚೂರು ಚೂರು ಆಯಿತು, ನೀರೆಲ್ಲ ಚೆಲ್ಲಿ ಹೋಯಿತು. ಈಗ ನೋಡು ಆ ಕಡೆ ಅಂತಂದರು. ನೋಡಿದ ಇವ, ಏನು ಕಾಣ್ತದ ಅಂತಂದ್ರು. ಏನೂ ಕಾಣ್ತಾ ಇಲ್ಲ. ಮತ್ತು ಮೊದಲು ಚಂದ್ರ ಕಾಣ್ತಿದ್ದಲ್ಲ, ಎಲ್ಲಿ ಹೋದ ಅವ? ಅವಾಗ ಇವ ಹೇಳ್ದ, ತಿಳಿತು ಅಂತಂದ. ಏನು ತಿಳಿತು ಅಂದ? ಅವನು ಎಲ್ಲಿದ್ದ ಅಲ್ಲಿ ಹೋದ ಅಂತ. ಹಾಗೆ ನಾವು ಆತ್ಮ ದೇಹ ತೀರಿ ಹೋದ ಬಳಿಕ ಅವನು ಎಲ್ಲಿ ಹೋದ ಅಂದರೆ ಎಲ್ಲಿದ್ದ ಅಲ್ಲಿ ಹೋದ. ಇದೊಂದು ಗಡಿಗೆ ಅದ ದೇಹ. ಮನಸ್ಸನ್ನುವಂಥ ನೀರು ತುಂಬ್ಯದ ಒಳಗ. ಒಂದು ದಿವಸ ಕಾಲ ಅನ್ನುವಂಥ ದಂಡ ತೊಗೊಂಡು ಕಾಲ ಪುರುಷ ಈ ಗಡಿಗೆಯನ್ನು ಒಡಿತಾನ. ನೀರು ಚೆಲ್ತದ. ಆ ಕಾಲ ಪುರುಷನಿಗೆ ದೇಹ ಗಡಿಗೆಯನ್ನು ಒಡೆಯುವಷ್ಟು ಶಕ್ತಿ ಅದ. ಗಡಿಗೆ ಅಷ್ಟೇ ಒಡಿತಾನೆ. ನೀರು ಚೆಲ್ಲಬಹುದಾತ. ಆದ್ರೆ ಒಳಗಿರುವಂಥ ಪ್ರತಿಬಿಂಬ ಏನರ ಒಡಿತಾನೆ ಏನು? ಪ್ರತಿಬಿಂಬ ಏನಾದರೂ ನಾಶ ಆಗ್ತದೆ ಏನು? ಅದು ಎಲ್ಲಿ ಹೋಗ್ತದ? ಮೊದಲು ಎಲ್ಲಿತ್ತು ಅಲ್ಲಿ ಹೋಗ್ತದೆ. ಅದು ಶಿವನ ಅಂಶ, ಸನಾತನ. ಇಷ್ಟು ಇದು ಈ ಶ್ಲೋಕದ ಅರ್ಥ. ಎಷ್ಟು ಒಂದೇ ಶ್ಲೋಕದಲ್ಲಿ ಎಷ್ಟು ಮಹತ್ವಪೂರ್ಣವಾದಂಥ ಮಾತನ್ನು ಅವರು ಹೇಳಿದ್ದಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟ ನೀಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಪ್ರಕೃತಿ ಅಂದರೆ ಈ ಶರೀರ. ಇದನ್ನು ಆತ ನಡೆಸುವಂಥವ. ಇದು ಈ ಜೀವನ ಸ್ವರೂಪ. ಇದನ್ನು ತಿಳ್ಕೊಳ್ಬೇಕು. ಇದು ಇಲ್ಲ ಅದು ಇಲ್ಲ ಅಂತ ಹೇಳಬಾರ್ದು. ನಮಗೆ ಒಂದೊಂದು ಸಲ ಇದು ಇಲ್ಲ ಅಂತ ಅನ್ನಿಸ್ತದೆ, ಇದು ಸತ್ಯ ಅಲ್ಲ ಅಂತ ಅನ್ನಿಸ್ತದೆ. ಆ ಮುಕ್ತಿಯ ವರ್ಣನೆ ಮಾಡಿದಾಗ ಮುಕ್ತಿ ಇಲ್ಲ ಅಂತ ಅನ್ನಿಸ್ತದೆ. ಆದರೆ ಇಲ್ಲ ಅಂತ ಅನ್ನಬಾರ್ದು ಅಂತ ಅಕ್ಕ ಮಹಾದೇವರು ಏನು ಹೇಳಿದರು ಅಂದರೆ, ಗೂಗೆ ಕಾಣಲರಿಯದೆ ಸೂರ್ಯನ ರವಿಯ ಬೈಯುವುದು. ಗೂಗೆ ಕಾಣಲರಿಯದೆ ರವಿಯ ಬೈಯುವುದು. ಕಾಗೆ ಕಾಣಲರಿಯದೆ ಶಶಿಯ ಬೈಯುವುದು. ಕುರುಡ ಕಾಣಲರಿಯದೆ ಕನ್ನಡಿಯ ಬೈಯುವುದು. ನರಕ ಸಂಸಾರದಲ್ಲಿ ಹೊದುಕುಳಿಗೊಂಡು ಶಿವನಿಲ್ಲ ಮುಕ್ತಿ ಇಲ್ಲ ಎಂದಡೆ ನರಕದಲ್ಲಿ ಇಕ್ಕದೆ ಬಿಡುವನೇ ಚನ್ನಮಲ್ಲಿಕಾರ್ಜುನ ಅಂತ ಅವರು ಕೇಳಿದ್ದಾರೆ. ಗೂಗಿ ತನಗೆ ಕಣ್ಣು ಕಾಣುವುದಿಲ್ಲ, ಸೂರ್ಯನ ಇಲ್ಲಂತ ಹೇಳ್ತದೆ. ಅದಕ್ಕೆ ಹಗಲು ಕಣ್ಣು ಕಾಣುವುದಿಲ್ಲ, ಅದು ಸೂರ್ಯ ಇಲ್ಲಂತ ಹೇಳ್ತದೆ. ಕಾಗಿ ಅದು ಕಣ್ಣು ಕಾಣುವುದಿಲ್ಲ, ಅದಕ್ಕೆ ಯಾವಾಗ ಕಾಣುವುದಿಲ್ಲ? ರಾತ್ರಿ ಕಾಣುವುದಿಲ್ಲ. ಕಾಗಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ, ಗೂಗಿಗೆ ಹಗಲು ಕಣ್ಣು ಕಾಣುವುದಿಲ್ಲ. ಅದು ಕಾಗಿ ಚಂದ್ರನ ಇಲ್ಲ ಅಂತ ಹೇಳ್ತದೆ. ಚಂದ್ರ ಇರುವುದಿಲ್ಲ ಏನು? ಕುರುಡ ಕಣ್ಣು ಕಾಣಲಾರ್ದಂಥ ಕುರುಡ ಕನ್ನಡಿನ ಇಲ್ಲ ಅಂತ ಹೇಳ್ತಾನೆ. ಈ ಜಗತ್ತಿನಾಗ ಕನ್ನಡಿನ ಇಲ್ಲ ಅಂತ ಅವನು ತಿಳ್ಕೊಂಡಾನು. ಹಂಗೆ ಸಂಸಾರದೊಳಗೆ ಹೊದುಕುಳಿಗೊಂಡು ಸಂಸಾರದಲ್ಲಿ ಮುಳುಗಿಕೊಂಡಿರುವಂಥ ಜೀವ ನೀನು. ಸಂಸಾರನೇ ಹಾಸಿ ಹೊತ್ತುಕೊಂಡು ಮುಳುಗಿರುವಂಥ ಸಂಸಾರಿ ಜೀವನಾಗಿರುವಂಥ ಜೀವ ನಮಗೆ ಅವ್ರು ಹೇಳ್ತಾರೆ, ಶಿವ ಇಲ್ಲ ಮುಕ್ತಿ ಇಲ್ಲ ಅಂದರೆ ನಿನ್ನನ್ನು ನರಕದಲ್ಲಿ ಇಕ್ಕದೆ ಬಿಡುವಣೆ ಅಂತ. ನಮ್ಮ ಸಂಸಾರ ಕಾರಣ ಅದ ನಮಗೆ ಕಾಣದೇ ಇರುವುದಕ್ಕಾಗಿ.
ನಾವು ಎಷ್ಟು ಮುಳುಗೇವಿ ಅಂದ್ರೆ ಸಂಸಾರದೊಳಗೆ ಕಣ್ಣು ಕಳ್ಕೊಂಡೇವಿ, ಮನಸ್ಸು ಕಳ್ಕೊಂಡೇವಿ, ಏನೂ ಇಲ್ಲ ಅಂತ ತಿಳ್ಕೊಂಡೇವಿ. ಗೂಗಿ ಹಂಗಾಗ್ಯದ, ಕಾಗಿ ಹಂಗಾಗ್ಯದ, ಕುರುಡನಂಗಾಗ್ಯದ. ಸಂಸಾರ ಅಷ್ಟು ನಮ್ಮ ಮೈ ಮೇಲೆ ಮುಚ್ಚದ. ಈಗ ನಾವು ಹೇಳ್ತಾ ಇದ್ದೇವೆ ಏನು ಅಂದರೆ ಏನೂ ಇಲ್ಲ, ಶಿವ ಇಲ್ಲ, ಮುಕ್ತಿ ಇಲ್ಲ, ಎಲ್ಲದಾನ ಜೀವ, ಎಲ್ಲದ ಮುಕ್ತಿ ಅಂತ ಹೊಂಟ ಅಂತ ಹಂಗೆ ಹೇಳಕ್ಕೆ ಹೋಗ್ಬೇಡ, ನರಕ ಆಗ್ತದೆ. ಅವರು ಅಂಜಿಕೆ ಹಾಕ್ಯಾರ, ಯೋಚನೆ ಮಾಡು ಸ್ವಲ್ಪ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ಇವತ್ತಿದು ಎಷ್ಟು ಜೀವೊಂದು ಮುಕ್ತಿ ಅಂದರೆ ಏನು ಅಂತ ತಿಳ್ಕೊಂಡಿವಿ, ಜೀವ ಅಂದರೆ ಏನು ಅಂತ ತಿಳ್ಕೊಂಡಿವಿ. ಇನ್ನು ಮುಂದೆ ಏನು ತಿಳ್ಕೊಳ್ಬೇಕು ಅನ್ನೋದನ್ನು ನಾಳೆ ನೋಡ್ತೀವಿ.